ದಾವಣಗೆರೆ ಬೈ ಎಲೆಕ್ಷನ್ ಅಖಾಡಕ್ಕೆ ಸಚಿವ ಜಮೀರ್ ಎಂಟ್ರಿ ಕೊಟ್ಟರು. ಸಚಿವ ಎಸ್ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಆಗಮಿಸಿದ್ರು ಜಮೀರ್. ಮೆರವಣಿಗೆ ಘೋಷಣೆಯ ಮೂಲಕ ಬೆಂಬಲಿಗರು ಜಮೀರ್ರನ್ನ ಕರ್ಕೊಂಡು ಬಂದರು. ಕಾರ್ಯಕರ್ತರ ಜೈಕಾರ, ಸಚಿವ ಜಮೀರ್ ಪರ ಘೋಷಣೆಗಳು ಮೊಳಗಿದ್ವು. ಸಚಿವ ಮಲ್ಲಿಕಾರ್ಜುನ್ ಜೊತೆ ಜಮೀರ್ ಅಹಮದ್ ಖಾನ್ ಸುದ್ದಿಗೋಷ್ಠಿ ನಡೆಸಿದ್ರು. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡಕ್ಕೆ ಇವತ್ತು ಜಮೀರ್ ಎಂಟ್ರಿ ಕೊಟ್ಟಿತ್ತು. ಸಿಎಂ ಸೂಚನೆಯಂತೆ ಪ್ರಚಾರಕ್ಕೆ ಬಂದಿದ್ದೀನಿ, ನನಗೆ ಯಾವುದೇ ರೀತಿಯ ಮುನಿಸಿಲ್ಲ ಅಂತ ಜಮೀರ್ ಹೇಳಿಕೆ ಕೊಟ್ಟರು. 224 ಕ್ಷೇತ್ರಗಳು ಹೈಕಮಾಂಡ್ ಸೇರಿದ್ದು ಅಂತ ಜಮೀರ್ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳು 2-3 ಸತಿ ಘೋಷಣೆಯನ್ನ ಮಾಡಿದ್ರು. ಜಮೀರ್ ಅಹಮದ್ ಖಾನ್ 5ನೇ ತಾರೀಕಿಗೆ ದಾವಣಗೆರೆಗೆ ಪ್ರಚಾರಕ್ಕೆ ಬರ್ತಾರಂತ 2-3 ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ನಾನು ಕೇರಳದಲ್ಲಿದ್ದೆ. 26ನೇ ತಾರೀಕಿಂದ ಹಿಡ್ಕೊಂಡು 10 ದಿನ ಕಾಲ ನಾನು ಕೇರಳದಲ್ಲಿದ್ದೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಕ್ಯಾಂಪೇನರ್ ಆಗಿ ನನಗೆ 10 ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಟ್ಟಿದ್ರು. 10 ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಕೇರಳದಲ್ಲಿದ್ದೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಆಗಮಿಸಿದ್ರು ಜಮೀರ್. ಮೆರವಣಿಗೆ ಘೋಷಣೆಯ ಮೂಲಕ ಬೆಂಬಲಿಗರು ಜಮೀರ್ರನ್ನ ಕರ್ಕೊಂಡು ಬಂದರು. ಕಾರ್ಯಕರ್ತರ ಜೈಕಾರ, ಸಚಿವ ಜಮೀರ್ ಪರ ಘೋಷಣೆಗಳು ಮೊಳಗಿದ್ವು. ಸಚಿವ ಮಲ್ಲಿಕಾರ್ಜುನ್ ಜೊತೆ ಜಮೀರ್ ಅಹಮದ್ ಖಾನ್ ಸುದ್ದಿಗೋಷ್ಠಿ ನಡೆಸಿದ್ರು. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡಕ್ಕೆ ಇವತ್ತು ಜಮೀರ್ ಎಂಟ್ರಿ ಕೊಟ್ಟಿತ್ತು. ಸಿಎಂ ಸೂಚನೆಯಂತೆ ಪ್ರಚಾರಕ್ಕೆ ಬಂದಿದ್ದೀನಿ, ನನಗೆ ಯಾವುದೇ ರೀತಿಯ ಮುನಿಸಿಲ್ಲ ಅಂತ ಜಮೀರ್ ಹೇಳಿಕೆ ಕೊಟ್ಟರು. 224 ಕ್ಷೇತ್ರಗಳು ಹೈಕಮಾಂಡ್ ಸೇರಿದ್ದು ಅಂತ ಜಮೀರ್ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳು 2-3 ಸತಿ ಘೋಷಣೆಯನ್ನ ಮಾಡಿದ್ರು. ಜಮೀರ್ ಅಹಮದ್ ಖಾನ್ 5ನೇ ತಾರೀಕಿಗೆ ದಾವಣಗೆರೆಗೆ ಪ್ರಚಾರಕ್ಕೆ ಬರ್ತಾರಂತ 2-3 ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ನಾನು ಕೇರಳದಲ್ಲಿದ್ದೆ. 26ನೇ ತಾರೀಕಿಂದ ಹಿಡ್ಕೊಂಡು 10 ದಿನ ಕಾಲ ನಾನು ಕೇರಳದಲ್ಲಿದ್ದೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಕ್ಯಾಂಪೇನರ್ ಆಗಿ ನನಗೆ 10 ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಟ್ಟಿದ್ರು. 10 ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಕೇರಳದಲ್ಲಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.